ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟುಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿರ್ತಾರೆ. ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು, ದಾಖಲೆನ ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು? ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ರಾಜುನ ಏನು ಅವನ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ, ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡೋಣ. ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಹಳ್ಳಿ ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಕ್ಯಾತ್ಮಾರ್ನಹಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನು ಸರ್? ನಿಮಗೇನು 1000 ಓಟ್ ಬಿಟ್ಟರೆ ಯಾರ್ದು ಬೇಡವಾ? ಅವ್ರ ಓಟಲ್ಲಿ ಅಷ್ಟೇ ಗೆದ್ದಿರೋವಂಥದ್ದು. ನಾನು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ. ಆದರೆ ಜನ ಯಾಮಾರಿಬಿಟ್ಟು ನಿಮಗೆ 136 ಈ ಮತ್ತೊಂದೆರಡು ಬೈ ಎಲೆಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನೀವು 138 ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಇನ್ನು ನಿಮ್ಮನ್ನು 5 ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕ್ಕೆ ಹೋಗಬೇಡಿ. ಜನ ಪಾಠ ಕಲಿಸ್ತಾರೆ ನಿಮಗೆ. ಚುನಾವಣೆ ಬರಬೇಕಷ್ಟೇ, ನಿಮ್ಮ ಮೇಲೆ ಬೇಸತ್ತಿದ್ದಾರೆ. ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣ ಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ.